ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ಸಂಜೆ ಒಳಗಡೆ ಇದಕ್ಕೆ ಏನಾದರೂ ಅಂತ್ಯ ಹಾಡ್ತಾರ? ಇಂದು ಸಂಜೆಯೇ ರಾಜೀನಾಮೆ ಪ್ರಹಸನಕ್ಕೆ ಬೀಳುತ್ತಾ ತೆರೆ? ಈ ಪ್ರಶ್ನೆ ಇದ್ದೇ ಇದೆ. ರಾಮಲಿಂಗಾರೆಡ್ಡಿ ಸಂಜೆಯೇ ರಾಜೀನಾಮೆ ಹಿಂಪಡಿತಾರಾ? ಡಿಕೆಶಿ ಸುರ್ಜೇವಾಲಾ ಭೇಟಿ ಬಳಿಕ ರಾಮಲಿಂಗಾರೆಡ್ಡಿ ಅವರು ಸಮಾಧಾನಗೊಂಡಿದ್ದಾರೆ. ಸುರ್ಜೇವಾಲಾ ಭೇಟಿ ವೇಳೆ ಹೆಚ್ಚುವರಿ ಹೊಣೆ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಭರವಸೆ ಸಿಕ್ಕಿರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಸಮಾಧಾನಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಹೆಚ್ಚುವರಿ ಹೊಣೆ ಅಂದ್ರೆ ಏನು? ಬೇರೆ ಇನ್ನೊಂದು ಖಾತೆ ಏನಾದರೂ ಕೊಡ್ತಾರಾ ರಾಮಲಿಂಗಾರೆಡ್ಡಿ ಅವರಿಗೆ? ಈಗಿರುವಂತಹ ಜಲಸಂಪನ್ಮೂಲ ಇಲಾಖೆಯ ಜೊತೆಗೆ ಇನ್ನೊಂದು ಯಾವುದಾದ್ರೂ ಖಾತೆಯನ್ನ ಏನಾದರೂ ಕೊಡ್ತಾರಾ? ಕಾದ್ ನೋಡಬೇಕಾಗಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರಂತೂ ಸ್ವಲ್ಪ ಸೈಲೆಂಟ್ ಆಗಿರುವಂತೆ ಕಾಣಿಸ್ತಾ ಇದೆ. ಕೂಲ್ ಆಗಿನೇ ಇದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ಅಷ್ಟೇ, ಅವರು ನಾನೆಲ್ಲಿ ಸಿಟ್ಟಿಗೆದ್ದಿದ್ದೀನಿ, ನಾನು ನೋಡಿ ನಗ್ನಗ್ತಾನೆ ಇದ್ದೀನಿ, ಕೂಲಾಗೇ ಇದ್ದೀನಿ, ನನಗೇನು ಬೇಜಾರಿಲ್ಲ, ಈ ರೀತಿಯಾಗಿನೇ ಮಾತಾಡಿದ್ರು ಅವರು. ಸೊ ಹಾಗಾಗಿನೇ ಈ ರೀತಿಯಾದಂಥ ಪ್ರಶ್ನೆಗಳು ಉಟ್ಕೊಳ್ತಾ ಇರೋದು. ಇವತ್ತು ಸಂಜೆನೇ ರಾಜೀನಾಮೆ ಪ್ರಹಸನಕ್ಕೆ ತೆರೆ ಬೀಳುತ್ತಾ? ರಾಮಲಿಂಗಾರೆಡ್ಡಿ ಅವರು ಸಂಜೆನೇ ರಾಜೀನಾಮೆಯನ್ನ ಹಿಂಪಡಿತಾರಾ ಅಂತ ಹೇಳಿ. ಸೊ ಡಿಕೆಶಿ ಸುರ್ಜೇವಾಲಾ ಭೇಟಿ ಬಳಿಕ ಈಗ ಸಮಾಧಾನ ಆದಂಗೆ ಕಂಡು ಬರ್ತಾ ಇದೆ. ಆಲ್ ಪ್ರಾಬ್ಲಮ್ಸ್ ತಲೆ ಕೆಡ್ಸ್ಕೊಳಕ್ ಹೋಗ್ರಿ. ಸುಮ್ಮನೆ ಏನೋ ಸ್ಟೋರಿ ಮಾಡ್ಕೊಂಡು ಹೋಗಿಲ್ಲ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟರೆ ಒಂದು ಕಳ್ಸ್ಕೊಟ್ಟಿದ್ರು, ವಾಟ್ಸಪ್ ಅಲ್ಲಿ ಕಳ್ಸ್ಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಔಟ್ ಅಂಡ್ ಫ್ರೆಂಡ್ ಆಲ್ ಪ್ರಾಬ್ಲಮ್ಸ್ ತಲೆ ಕೆಡ್ಸ್ಕೊಳಕ್ ಹೋಗ್ರಿ. ಸುಮ್ಮನೆ ಏನೋ ಸ್ಟೋರಿ ಮಾಡ್ಕೊಂಡು ಹೋಗಿಲ್ಲ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ